ವಿನಾಯಕನ ಪೂಜೆ ಮಾಡಿ ಮೃಣಾಲ್ ಹೇಳ್ದ ಹಾಗೆ ನಮ್ಮ ಯಾವುದೇ ಇಲೆಕ್ಷನ್ ಇರಲಿ ನಾವು ಗಣಪತಿಯನ್ನ ಪೂಜೆ ಮಾಡಿ ನಾವು ಮುಂದುವರಿಸ್ತೇವೆ ಗಂಡಲ್ಕ ಗಣಪತಿಯನ್ನು. ಸೊ ಇವತ್ತು ಎಲ್ಲರ ಒಂದು ನಮ್ಮ ಗ್ರಾಮೀಣ ಕ್ಷೇತ್ರದ ಎಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ಪೂಜೆಯನ್ನ ಮಾಡಿ ಪ್ರಾರಂಭವನ್ನು ಹೌದು. ಬೆಳಗಾವಿ ಜಿಲ್ಲೆಗೆ ಸತೀಶಣ್ಣ ಜಾರಕಿಹೊಳಿ ಅವರಿದ್ದಾರೆ, ಚಿಕ್ಕೋಡಿ ಪಾರ್ಲಿಮೆಂಟ್ಗೆ ನಾನಿದ್ದೀನಿ. ನಾವು ಅಲ್ಲಿ ನನ್ನ ಅವಶ್ಯಕತೆ ಇದ್ದಾಗ ನಾನು ಅಲ್ಲಿ ಹೋಗ್ತೀನಿ, ಇಲ್ಲಿ ಸತೀಶಣ್ಣ ಅವರ ಅವಶ್ಯಕತೆ ಇದ್ದಾಗ ಅವರು ಇಲ್ಲಿ ಬರ್ತಾರೆ. ಸೊ ಎರಡು ಕಡೆ ಬ್ಯಾಲೆನ್ಸ್ನ ಮಾಡಿ ನಾವು ಪ್ರಚಾರ ಮಾಡ್ತೀವಿ. ಚಿಕ್ಕೋಡಿಯಲ್ಲಿ ಒಂದು ಮೀಟಿಂಗ್ ಮಾಡಿದ್ದಾರೆ ಕಲ್ಲೋಳ್ಕರ್ ಅಂತ ಹೇಳಿ, ಶಂಭು ಕಲ್ಲೋಳ್ಕರ್. ಅಲ್ಲಿ ಸತೀಶ್ ಜಾರಕಿಹೊಳಿ ಪುತ್ರಿನ ಸೋಲಿಸಬೇಕು, ಯಾಕಂದ್ರೆ ವಿರೋಧ ರಾಜಕಾರಣ ಆಗ್ತದೆ, ವಿರೋಧ ವ್ಯಕ್ತಪಡಿಸ್ತಾರೆ. ಅವರು ರಿಟೈರ್ಡ್ IAS ಆಫೀಸರ್, ಅವರು ನಮ್ಮ ಪಕ್ಷದ ಟಿಕೆಟನ್ನು ಕೇಳಿದರು. ಅವ್ರಿಗೆ ಸ್ವಲ್ಪ ಅಸಮಾಧಾನ ಇದೆ, ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. ನಾನು ಸ್ವಂತ ಅವ್ರ ಹತ್ರ ಮಾತಾಡ್ತೀನಿ ಮತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಪರವಾಗಿ ಅವ್ರಿಗೆ ಕೆಲಸ ಮಾಡುವಂತ ನಾನು ವಿನಂತಿಯನ್ನು ಕೂಡ ಮಾಡ್ತೀನಿ. ಮೇಡಮ್, ಈಗ ಬೆಳಗಾವಿಯಲ್ಲಿ 6 ಸತಿ ಸತತವಾಗಿ ಬಿಜೆಪಿ ಗೆದ್ದಿದೆ, ಆದ್ರೆ ಬಿಜೆಪಿಗೆ ಅಭ್ಯರ್ಥಿ ಅನೌನ್ಸ್ ಮಾಡಕ್ಕೆ ಇದುವರೆಗೂ ಕೂಡ ಸಾಧ್ಯ ಆಗಿಲ್ಲ. ಅಂದ್ರೆ ತಾವು ಪ್ರಚಾರ ಮಾಡ್ತಿದ್ರೆ ಅವ್ರು ಏನು ಅನುಕೂಲ ಆಗುತ್ತೆ ಅದನ್ನೆಲ್ಲ ವಿಚಾರ ಮಾಡಿಕೊಂಡು ವಿರೋಧ ಪಕ್ಷದವರು ಏನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಮಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಮ್ಮ ಪಕ್ಷದವರು, ನಮ್ಮ ಜಿಲ್ಲೆಯ ಮುಖಂಡರು ನಮ್ಮ ಮೇಲೆ ಒಂದು ಭರವಸೆ ಇಟ್ಕೊಂಡು ನನ್ನ ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಗುರು ಹಿರಿಯರ ಆಶೀರ್ವಾದ ತಗೊಂಡು ಕೆಲಸ ಮಾಡೋದು ಒಂದು ಬಿಟ್ಟರೆ ಅದು ವರದಾನ ಆಗುತ್ತೆ, ಇದು ವರದಾನ ಆಗುತ್ತೆ ಅಂತ ವಿಚಾರ ಮಾಡುವಂಥ ಟೈಮ್ ಇದೆ. ಭಾರತ ದೇಶನೇ ಯಂಗ್ ನೇಷನ್ ಅಂತ ಹೇಳ್ತಾ ಇದ್ದೀವಿ. ಅಂಥದ್ರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದವರು ಬರೀ ನಮ್ಮ ರಾಜ್ಯಾದ್ಯಂತ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಸ್ವಲ್ಪ ಈ ಸಾರಿ ಯಂಗ್ಸ್ಟರ್ಸ್ಗೆ ಮತ್ತು ಮಹಿಳೆಯರಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ಸೊ ಯುವ ಶಕ್ತಿ ಅನ್ನೋದು ಮೇಲ್ ಬರುತ್ತೆ ಅನ್ನುವಂಥ ಒಂದು ವಿಶ್ವಾಸ ನಮಗೆ. ಬೆಳಗಾವಿ ರಾಜಕಾರಣ ಅಂದ್ರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಲ್ಲ, ಒಬ್ಬರು ಗೆಲ್ಸೋದಕ್ಕಿಂತ ಅವ್ರು ಬೆಳೆಸೋದಕ್ಕೆ ಬಹಳ ಇಲ್ಲಿ ಎಲ್ಲರೂ ಕೂಡ ಪರಿಣಿತರಿದ್ದಾರೆ. ಬಹಳಷ್ಟು ಪಾಸಿಟಿವ್ ವಿಚಾರಗಳನ್ನ ಇಟ್ಕೊಂಡು ಚುನಾವಣೆಯಲ್ಲಿ ಹೋಗ್ತಾ ಇದ್ದೀನಿ. ತಂತ್ರಗಳು, ಕುತಂತ್ರಗಳು ಇವೆಲ್ಲ ರಾಜಕಾರಣದಲ್ಲಿ ಸರ್ವೇ ಸಾಮಾನ್ಯ. ಇದು ನನ್ನ ಕುಟುಂಬದ 6ನೇ ಇಲೆಕ್ಷನ್, 6ನೇ ಚುನಾವಣೆ. ಸೊ ಬಹಳಷ್ಟು ಪಾಸಿಟಿವ್ ಮೈಂಡು ಮತ್ತು ನಮ್ಮವರನ್ನ ಜೊತೆಯಲ್ಲಿ ಕರ್ಕೊಂಡು ಯಾವುದೇ ಒಂದು ತಾರತಮ್ಯ ಮಾಡದೆ ಬಸವಣ್ಣನವರ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೀತಿ ಸಿದ್ಧಾಂತವನ್ನ ಇಟ್ಕೊಂಡು ಇಲೆಕ್ಷನ್ಗೆ ಧುಮುಕಬೇಕು ಅಂತ ವಿಚಾರ. ಮಗನು ಮತ್ತು ಈ ಹಿಂದೆ ಸಹೋದರನ ಚುನಾವಣೆಗೆ ಟೆನ್ಷನ್ ತಗೊಂಡಿದ್ರಿ, ಈಗ ಮಗನ ಚುನಾವಣೆಗೆ ಟೆನ್ಷನ್ ತಗೊಂಡಿದ್ರಿ, ಸ್ವಲ್ಪ ಪ್ರೆಷರ್ ಆಗುತ್ತೆ ನಮ್ಮ ಚುನಾವಣೆ? ನೋಡಿ, ಸಹಜವಾಗಿ ಯಾವುದೇ ಚುನಾವಣೆಯನ್ನು ನಾವು ಈಸಿಯಾಗಿ ತಗೊಳಕ್ ಬರೋದಿಲ್ಲ. ಸೊ ಹೀಗಾಗಿ ತಮ್ಮನ ಚುನಾವಣೆ ಆಗಲಿ ಮಗನ ಚುನಾವಣೆ ಆಗಲಿ ಸೇಮ್. ಸೊ ಆ ಪ್ರೆಷರ್ ಅಂತೂ ಖಂಡಿತ ಇರುತ್ತೆ. ಆದರೆ ಎಲ್ಲರ ಒಂದು ಸಹಕಾರ ಇದ್ದಾಗ ಪ್ರೆಷರ್ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ನಾವು ಮೊದಲಿನಿಂದನೂ ಕೂಡ ನಾವು ತಮಗೆ ಗೊತ್ತಿದೆ, ಅದ್ರ ಬಗ್ಗೆ ಮಾತಾಡೋದು ಬೇಡ. 8 ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರವಾಸವನ್ನು ನಾನು ಮಾಡ್ತೀನಿ, ನಮ್ಮ ಮುಖಂಡರು ಮಾಡ್ತಾರೆ, ತಮ್ಮ ಚಂದ್ರರಾಜು ಮಾಡ್ತಾರೆ, ಮತ್ತು ಅಭ್ಯರ್ಥಿಯಾದಂಥ ಮೃಣಾಲ್ ಹೆಬ್ಬಾಳ್ಕರು ಮಾಡ್ತಾರೆ. ಮೇಡಮ್, ಬರ ಪರಿಹಾರಕ್ಕೆ ಕೇಂದ್ರ ಸರ್ಕಾರದಿಂದ ಕಾನೂನು ಸಮರಕ್ಕೆ ಮುಂದಾಗಿದೆ. ಹೌದು, ನಾನು ಕೂಡ ನಿನ್ನೆ ಮಾಧ್ಯಮದಲ್ಲಿ ನೋಡಿದ್ದೀನಿ. ಯಾಕಂದರೆ 4,000 ಚಿಲ್ಲರೆ ಕೋಟಿಯನ್ನು ನಾವು ಬರ ಪರಿಹಾರಕ್ಕೆ ಕೇಳಿದ್ವಿ. ಇನ್ನೂವರೆಗೂ ಒಂದು ಬಿಡುಗಾಸನ್ನು ಕೂಡ ಕೊಟ್ಟಿಲ್ಲ. ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಸೊ ಇಂಥ ಸಂದರ್ಭದ ಫ್ಲಡ್ ಬಂದಾಗೂ ಕೂಡ ಸಹಾಯ ಮಾಡಲಿಲ್ಲ, ನಮಗೆ ಕರೋನಾದಲ್ಲೂ ಸಹಾಯ ಮಾಡಲಿಲ್ಲ. ಅಟ್ಲೀಸ್ಟ್ ಬರ ನಿಟ್ಟಿನಲ್ಲಾದರೂ ಸಹಾಯ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಬೆಳಗಾವಿ ಗ್ರಾಮೀಣ ಅಂದ್ರೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಸ್ವಲ್ಪ ಹಿಂದುತ್ವದ ಬೇಸಿದೆ. ಸೊ ಇಲ್ಲೆಲ್ಲ ಬರೀ ರಾಮನ್ ಬಿಟ್ರೆ ವಿರೋಧ ಪಕ್ಷದವ್ರು ಬೇರೆ ಏನು ಮಾಡ್ತಾ ಇಲ್ಲ. ತಮಗೊಂದು ಚಾಲೆಂಜಿಂಗ್ ಅನಿಸ್ತಾ ಇದೆ ಮೇಡಮ್? ಯಾಕೆ, ನಾನು ರಾಮನ ಭಕ್ತಳಲ್ವಾ? ನಾನು ಕೂಡ ರಾಮನ ಭಕ್ತಳು. ನಮ್ಮ ಮನೆಯಲ್ಲೂ ಕೂಡ ನಾವು ಭಾಳಷ್ಟು ನಮ್ಮ ಸಂಸ್ಕೃತಿನೇ ಅದು. ಸಂಸ್ಕೃತಿಯನ್ನು ಬಿಟ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಬರೀ ಅಭಿವೃದ್ಧಿ ಪರವಾದಂಥ ಇಲೆಕ್ಷನ್ನ ಮಾಡ್ತೀನಿ. ಅಭಿವೃದ್ಧಿಗೆ ಕೊಟ್ಟ ಮಾತಿಗೆ ತಪ್ಪದಂಥ ಒಂದು ಕಾರ್ಯಪ್ರವೃತ್ತಿಯನ್ನು ಇಟ್ಕೊಂಡಿದ್ದೀವಿ. ಅದನ್ನು ನೋಡಿ ಜನ ಮತ ಕೊಡಲಿ ಅಂತ ನಾನು ಕೇಳ್ತೀನಿ. ಹೌದು, ರಾಮ ಮಂದಿರ ಕಟ್ಟಲಿಕ್ಕೆ ಕೂಡ ನಾವು ದೇಣಿಗೆಯನ್ನು ಕೊಟ್ಟಿದ್ವಿ. ನಾವು ಯಾವುದೇ ಒಂದು ಭಾಷೆಗೆ, ಯಾವುದೇ ಒಂದು ಧರ್ಮಕ್ಕೆ, ಯಾವುದೇ ಒಂದು ಪೂಜಿಸುವ ದೇವರಿಗೆ ಎಲ್ಲರಿಗೂ ಮರ್ಯಾದೆಯನ್ನು ಕೊಡುವ. ಮೇಡಮ್, 6 ಜನ ಸಚಿವರು ಮಕ್ಕಳಿಗೆ ಟಿಕೆಟ್ ಕೊಟ್ಟರು, ಬೇರೆಯವರು ಇರಲಿಲ್ವಾ ಅಂತೇಳಿ ಬಿಜೆಪಿ ಅವರನ್ನೇ ಟ್ವಿಟರ್ ಮೂಲಕ ಆಕ್ರೋಶ. ಬಿಜೆಪಿ ಅವ್ರಿಗೆ ಈಗ ಉತ್ತರ ಕೊಡೋದಿಲ್ಲ, ಇಲೆಕ್ಷನ್ ಆದಮೇಲೆ ಮಾತಾಡ್ತಾರೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.